ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ದಿನಚರಿ. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಬೇಕರಿಯಲ್ಲಿ ಸಿಗೋ ಸ್ವೀಟ್ನ ಮನೇಲೇ ಮಾಡೋದು ಹೇಗೆ ಅಂತ, ಅದು ಹಾಲಿನ ಪೌಡರ್ನ ಕೆಲವೇ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು. ಸೊ ಈ ಪ್ರೋಸೆಸ್ಸು ತುಂಬ ಈಸಿ, ಮತ್ತು ಈ ಪ್ರೋಸೆಸ್ ನೀವು ಮಾಡುವಾಗ ಉರಿನ ಸಿಮ್ಮಲ್ಲಿ ಇಟ್ಕೊಂಡಿರಬೇಕು. ಇದು ತುಂಬ ಇಂಪಾರ್ಟೆಂಟು, ಉರಿ ಸಿಮ್ಮಲ್ಲಿ ಇಟ್ಕೊಳ್ಳೋದು. ಸೊ ಮೊದಲಿಗೆ ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆನ ಇಟ್ಕೊಂಡು ನಾನಿಲ್ಲಿ 2 ಗ್ಲಾಸ್ ಹಾಲು ಹಾಕ್ಕೊತಾ ಇದ್ದೀನಿ. ಸೊ ಉರಿನ ಯಾವುದೇ ಕಾರಣಕ್ಕೂ ದೊಡ್ಡದು ಮಾಡೋದು ಬೇಡ. ನೆಕ್ಸ್ಟು 2 ಗ್ಲಾಸ್ ಹಾಲಿಗೆ ನಾನು 4 ಗ್ಲಾಸು ಹಾಲಿನ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಅದು ಡಬಲ್ ಆಗಿ ಹಾಲು ಪೌಡ್ರ್ ಹಾಕ್ಕೋಬೇಕು. ಸೊ ಹಾಲು ಪೌಡ್ರ್ ಹಾಕ್ಕೊಂಡಾದ್ಮೇಲೆ ಶುಗರ್ ಹಾಕ್ಕೊತಾ ಇದ್ದೀನಿ. ಶುಗರ್ ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಒಂದು 3 ಗ್ಲಾಸಸ್ ಹಾಕೋಬೋದು, ಬಟ್ ನಾನು ಇಲ್ಲಿ 1.5 ಗ್ಲಾಸ್ ಶುಗರ್ ಹಾಕ್ಕೊಂಡಿದ್ದೀನಿ, ಮತ್ತು 1 ಸ್ಪೂನ್ ಗೀ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಷ್ಟೇ: ಹಾಲಿನ ಪೌಡರು, ಹಾಲು, ಶುಗರ್ ಮತ್ತು ಗೀ. ಇಷ್ಟನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉರಿ ಸಿಮ್ಮಲ್ಲೇ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಅದು ಗಂಟುಗಳಿಲ್ಲದೆ ಇರೋ ರೀತಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ತಾ ಹೋಗಬೇಕು. ನೀಟಾಗಿ ಮಿಕ್ಸ್ ಮಾಡಿದಾಗ ಅದರಲ್ಲಿ ಗಂಟುಗಳಿದ್ರೆ ಎಲ್ಲ ಹೋಗುತ್ತೆ. ಮತ್ತು ನಿಮಗೆ ಅನ್ನಿಸ್ಬೋದು ಅದು ಪಾತ್ರೆ ಸ್ವಲ್ಪ ಚಿಕ್ಕದಾಯಿತು, ಅದೆಲ್ಲ ಜಾಸ್ತಿ ಆಯಿತು ಅಂತ. ಬಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಇದು ಸ್ವಲ್ಪ ಕರಗ್ದಂಗೆ ಆಗುತ್ತೆ. ಸೊ ಕರಗ್ದಂಗೆ ಆದಾಗ ಈ ಪಾತ್ರೆನೇ ಕರೆಕ್ಟಾಗಿರುತ್ತೆ. ಅದಕ್ಕೋಸ್ಕರ ಅಂತ ಈ ಪಾತ್ರೆ ಇಟ್ಕೊಂಡಿರೋದಷ್ಟೇ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಅದು ನೀಟಾಗಿ ಕಲಿಸ್ಬೇಕು ನಾವು. ಬಟ್ ಉರಿ ಸಿಮ್ಮಲ್ಲೇ ಇರಬೇಕು. ಇದು ತುಂಬ ಇಂಪಾರ್ಟೆಂಟು. ಸ್ವಲ್ಪ ಉರಿ ದೊಡ್ಡದು ಮಾಡಿಬಿಟ್ರೆ ಅದು ಸೀದಂಗೆ ಆಗಿಬಿಡುತ್ತೆ, ಮತ್ತು ಅದು ಕೆಳಗಡೆ ಎಲ್ಲ ಕಲರು ಒಂಥರ ಆಗಿಬಿಡುತ್ತೆ. ಇದು ಮಿಸ್ಸಾಗಿ ಒಂದು ಸತಿ ಆ ಥರ ಮಾಡಿದ್ರೂ ಕಲರೇ ಚೇಂಜ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಉರಿ ಯಾವಾಗಲೂ ಸಿಮ್ಮಲ್ಲೇ ಇರಬೇಕು. ನೋಡಿ, ಇದು ಕಲಿಸ್ತಾ ಕಡಿಮೆ ಆಗ್ತಾ ಬರುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಗಂಟುಗಳ ಥರ ಸಿಗುತ್ತೆ. ಸೊ ನೀಟಾಗಿ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಮಿಕ್ಸ್ ಮಾಡಿದ್ಮೇಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ, ಈ ಥರ ಕಾಣಿಸುತ್ತೆ. ಇದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತೆಳ್ಳಗಿರುತ್ತೆ. ಅದನ್ನ ನೀವು ತಣ್ಣಗಾಗಕ್ಕೆ ಬಿಟ್ಟಾಗ ಅದು ಒಂದು ಸ್ವಲ್ಪ ಗಟ್ಟಿ, ತುಂಬ ಗಟ್ಟಿನೂ ಬರಲ್ಲ, ಒಂದು ಪ್ಯಾಟ್ರನಲ್ಲಿ ಬರುತ್ತೆ. ಸೊ ನೋಡಿ, ಈ ಥರ ಟೆಕ್ಸ್ಚರ್ ಇರಬೇಕು. ತಳ ಬಿಡಬೇಕು. ಇದು ತಳ ಬಿಡೋವರೆಗೂ ಈ ಥರ ಕಲಿಸ್ತಾನೆ ಇರಬೇಕು. ಗೀ ಎಲ್ಲ ಹಾಕಿರ್ತೀವಲ್ಲ, ಸೊ ಅದು ತಳ ಬಿಡುತ್ತೆ. ನಿಮಗೆ ಗೊತ್ತಾಗುತ್ತೆ ನೋಡಿ, ಅದು ಎಷ್ಟು ಚೆನ್ನಾಗಿ ತಳ ಬಿಡ್ತಾ ಇದೆ, ಅಂಟ್ಕೋತಾ ಇಲ್ಲ ಪಾತ್ರೆಗೆ. ಇದಾಗಿದೆ. ಈಗ ನೆಕ್ಸ್ಟು ಒಂದು ತಟ್ಟೆ ತೊಗೊಂಡು ಈ ತಟ್ಟೆಗೆ ಸ್ವಲ್ಪ ಗೀ ಹಾಕ್ಕೊಂಡು ಇದನ್ನ ಫುಲ್ಲು ಸ್ಪ್ರೆಡ್ ಮಾಡ್ತಾ ಇದ್ದೀನಿ, ಗ್ರೀಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಆಗಿದೆಯಲ್ಲ ಇದು, ಇದನ್ನ ತಗೊಂಡು ಆ ಪ್ಲೇಟ್ಗೆ ಹಾಕ್ಬಿಟ್ಟು ಒಂದು 2 ಅವರ್ಸ್ ನೀವು ಹಾಗೆ ಬಿಡಬೇಕು. 2 ಅವರ್ಸ್ ಬಿಟ್ಟರೆ ಅದು ಗಟ್ಟಿ ಆಗುತ್ತೆ ಸ್ವಲ್ಪ. ಸೊ ಆಮೇಲೆ ನಿಮಗೆ ಬೇಕಾಗಿರುವಂಥ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು. ಇದು ನೀವು ಆವತ್ತೇ ತಿಂದ್ರೂ ಚೆನ್ನಾಗಿರುತ್ತೆ, ಅಥವಾ ಒಂದಿನ ಇಟ್ಟು ತಿಂದರೆ ಅದು ಟೇಸ್ಟ್ ಇನ್ನೂ ಜಾಸ್ತಿ ಚೆನ್ನಾಗಿರುತ್ತೆ, ಮತ್ತು ಗಟ್ಟಿನೂ ಸಹ ಚೆನ್ನಾಗಿರುತ್ತೆ. ಸೊ ಇವಾಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತೆಳು ಥರನೇ ಇರುತ್ತೆ. ಜಾಸ್ತಿ ಆಗೋಯ್ತು, ಹಾಲು ಜಾಸ್ತಿ ಆಗೋಯ್ತು, ಅಥವಾ ಶುಗರಿಂದ ನೀರು ಬಿಟ್ಕೊಂಡು ಸ್ವಲ್ಪ ತೆಳುವಾಗಿದೆ, ಆ ಥರ ಎಲ್ಲ ಅನಿಸುತ್ತೆ. ಬಟ್ ಇದು ಸ್ಟಾರ್ಟಿಂಗಲ್ಲಿ ಹಾಗೆ ಇರುತ್ತೆ. ಒಂದು 2 ಅವರ್ಸ್ ಬಿಟ್ಟರೆ ಇದು ನಾರ್ಮಲ್ ಟೆಕ್ಸ್ಚರಿಗೆ ಬರುತ್ತೆ. 2 ಅವರ್ಸ್ ನೀವು ಬಿಡಲೇಬೇಕು, ಇಲ್ಲ ಅಂದರೆ ಅದು ಹಾಗೆ ಸಾಫ್ಟಾಗಿ ಇರುತ್ತೆ. ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಒಂದು 2 ಅವರ್ಸ್ ಸೈಡಲ್ಲಿ ಇಟ್ಬಿಡ್ತೀನಿ. ಸೊ ನೋಡಿ, 2 ಅವರ್ಸ್ ಆದಮೇಲೆ ಇದು ಈ ಥರ ಬಂದಿದೆ. ಇದನ್ನ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು. ಕಟ್ ಮಾಡೋದಕ್ಕೂ ತುಂಬ ಸುಲಭವಾಗಿ ಬರುತ್ತೆ. ನಾನು ಇದನ್ನು ಹಾಫ್ ಮಾತ್ರ ಕಟ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಹಾಫ್ ಹಾಗೆ ಇರುತ್ತೆ, ಆಮೇಲೆ ಕಟ್ ಮಾಡ್ಕೊತೀನಿ. ಓಕೆ, ಇದು ಬರೀ ತೋರಿಸೋದಕ್ಕೆ ಹೇಗೆ ಬರುತ್ತೆ ಕಟ್ ಮಾಡಿದ್ರೆ ಅಂತ ತೋರಿಸೋದಕ್ಕಷ್ಟೇ ಕಟ್ ಮಾಡ್ತಾ ಇರೋದು. ನೋಡಿ, ಎಷ್ಟು ಚೆನ್ನಾಗಿ ಕಟ್ ಮಾಡ್ಬೋದು. ಸೊ
ಸೊ ಇದು ಇವಾಗ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ. ಈಗ ಒಂದು ಪ್ಲೇಟಿಗೆ ನಾನು ಇದನ್ನ ಸರ್ವ್ ಮಾಡ್ತಾ ಇದ್ದೀನಿ. ಇದು ಟೆಕ್ಸ್ಚರು ಚೆನ್ನಾಗಿರುತ್ತೆ, ಮುಟ್ಟೋದಕ್ಕೆ ಸಾಫ್ಟ್ ಆಗಿರುತ್ತೆ, ದೂದ್ ಬೇಡ ಥರ ಟೇಸ್ಟ್ ಇರುತ್ತೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.